ವಿದ್ಯಾರ್ಥಿನಿ ಪ್ರಬುದ್ಧ ಅನುಮಾನಾಸ್ಪದ ಸಾವಿನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಸ್ನಲ್ಲಿ ತೀವ್ರ ತನಿಖೆ ಮಾಡಬೇಕಾಗಿದೆ. ಪೊಲೀಸರು ತನಿಖೆಯನ್ನು ಸವಾಲಾಗಿ ತೆಗೆದುಕೊಂಡಿದ್ದಾರೆ. ವಿದ್ಯಾರ್ಥಿನಿ ಪ್ರಬುದ್ಧ ಸಾವಿನ ವಿಚಾರ, ಮನೆಯಲ್ಲಿ 3 ಡೆತ್ ನೋಟ್ಗಳು ಸಿಕ್ಕಿದ್ದೇ ಬಹಳ ದೊಡ್ಡ ಸವಾಲು. ಪ್ರಬುದ್ಧ ನಿವಾಸದಲ್ಲಿ ಅಮ್ಮ ಸಾರಿ ಅನ್ನುವ 3 ಡೆತ್ ನೋಟ್ ಪತ್ತೆಯಾಗಿದೆ. ಪ್ರಬುದ್ಧ ನೋಟ್ಬುಕ್ನ ಬರವಣಿಗೆಗೂ ಡೆತ್ ನೋಟ್ನ ಬರವಣಿಗೆಗೂ ಮ್ಯಾಚ್ ಆಗ್ತಾ ಇದೆ. ಬರವಣಿಗೆ ಸಾಮ್ಯತೆಗೆ ಡೆತ್ ನೋಟ್ ಒಂದು ರೀತಿ ಸೇಮ್ ಆಗಿದೆ. ಈ ಕಾರಣದಿಂದಾಗಿ ಸಾಮ್ಯತೆ ಇದೆಯಾ ಇಲ್ವಾ, ಈ ಬರವಣಿಗೆ ಪ್ರಬುದ್ಧದ ಅಲ್ವಾ ಅಂತ ಹೇಳಿ FSLಗೆ ರವಾನೆ ಮಾಡಲಾಗಿದೆ. FSL ವರದಿ ಬಳಿಕ ಡೆತ್ ನೋಟ್ನ ರಹಸ್ಯ ಬಯಲಾಗುತ್ತೆ. ಅಲ್ಲದೆ ಸುತ್ತಮುತ್ತಲಿನ CCTVಗಳನ್ನು ಪರಿಶೀಲಿಸಿ ಪೊಲೀಸರು ತನಿಖೆಯನ್ನು ಮಾಡ್ತಾ ಇದ್ದಾರೆ. ಬೃಂದಾವನ ಲೇಔಟ್ನ ಮನೆಯ ಸುತ್ತಮುತ್ತ 100ಕ್ಕೂ ಹೆಚ್ಚು CCTVಗಳನ್ನು ಪರಿಶೀಲನೆ ಮಾಡಲಾಗಿದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ಇರ್ತಾರೆ. ಸಂತೋಷ್ ಪಟೇಲ್, ಈ ಪ್ರಬುದ್ಧ ಸಾವಿನ ವಿಚಾರವಾಗಿ ಸಾಕಷ್ಟು ರೀತಿಯ ಚರ್ಚೆ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣಗಳಲ್ಲಿ ಅನೇಕರು ತಮ್ಮ ಫೇಸ್ಬುಕ್ಗಳಲ್ಲೋ ಅಥವಾ ಟ್ವಿಟರ್ಗಳಲ್ಲೋ ಬರೆದುಕೊಳ್ತಾ ಇದ್ದಾರೆ, ಈ ಸಾವು ಅನ್ಯಾಯ, ಈ ಸಾವಿಗೆ ನ್ಯಾಯ ಸಿಗಬೇಕು ಅಂತ ಹೇಳಿ. ಆದರೆ ಇಲ್ಲಿ ಅನುಮಾನ ಮೂಡಿಸಿದ್ದು ಈ ಡೆತ್ ನೋಟ್. ಏನು ಈ ಡೆತ್ ನೋಟ್ನ ರಹಸ್ಯ? ದಶರಥ್, ಏನು ಯುವತಿ ಆತ್ಮಹತ್ಯೆ ಮಾಡ್ಕೊಂಡಿರುವಂತದ್ದು ಇಲ್ಲ ಕೊಲೆ ಮಾಡ್ಕೊಂಡಿರುವಂತದ್ದು ಸಾಕಷ್ಟು ಅನುಮಾನಗಳಿಗೆ ಎಡೆ ಮಾಡಿಕೊಡ್ತಾ ಇರುವಂತದ್ದು. ಇತ್ತ ಪೊಲೀಸರು ಕೂಡ ಇದ್ರ ಬಗ್ಗೆ ಸಾಕಷ್ಟು ಸಂಶಯ ಇದೆ. ಒಂದು ಕಡೆ ಆಕೆ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಯುವತಿನೇ ಅಲ್ಲ ಅಂತ ಹೇಳಿ ಅವರ ತಾಯಿ ಕೂಡ ಸ್ಪಷ್ಟಪಡಿಸ್ತಾ ಇದ್ರು. ಆದ್ರೆ ಆಕೆ ಶಾಲೆಗೆ ಹೋಗ್ತಾಳೆ ಬರ್ತಾಳೆ, ದಿನ ಬೆಳಗ್ಗೆ ಎದ್ರೆ ಮನೆಯಿಂದ ಹೊರಟು ಶಾಲೆ ರೀಚ್ ಆದ ತಕ್ಷಣ ಕಾಲೇಜ್ ರೀಚ್ ಆದ ತಕ್ಷಣ ತಮ್ಮ ತಾಯಿಗೆ ಮೆಸೇಜ್ ಹಾಕುವಂಥದ್ದು, ಮತ್ತೆ ವಾಪಸ್ ಬಂದ ತಕ್ಷಣ ಕೂಡ ಮೆಸೇಜ್ ಹಾಕುವಂಥದ್ದು, ಎಲ್ಲಿಗೆ ಹೋದ್ರು ಯಾರ ಜೊತೆನೆ ಹೋದ್ರು ಅವ್ರಿಗೆ ಮಾಹಿತಿಯನ್ನ ಕೊಡ್ತಾ ಇದ್ರು. ಸೊ ಯಾವುದೇ ರೀತಿಯಲ್ಲಿ ಆಕೆಗೆ ಆ ರೀತಿಯಾಗಿ ಆತ್ಮಹತ್ಯೆ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರೋ ಹತ್ಯೆಯನ್ನು ಮಾಡಿರುವಂತದ್ದು ಅಂತ ಹೇಳಿ ಅವರ ತಾಯಿ ಆರೋಪವನ್ನು ಮಾಡಿದ್ರು. ಇದರ ತನಿಖೆ ನಡೆಸಿದಂತ ಪೊಲೀಸರು ಒಂದಿಷ್ಟು ಡೆತ್ ನೋಟ್ಗಳು ಪತ್ತೆ ಆಗಿರುವಂತದ್ದು. ಈ ಡೆತ್ ನೋಟ್ಗಳಲ್ಲಿ ಸಾಕಷ್ಟು ಅನುಮಾನ ಇದೆ. ಯಾಕಂದ್ರೆ ಆಕೆಯ ಹ್ಯಾಂಡ್ ರೈಟಿಂಗ್ ಬೇರೆ ಇದೆ, ಡೆತ್ ನೋಟ್ ನಲ್ಲಿ ಇರುವಂತಹ ಹ್ಯಾಂಡ್ ರೈಟಿಂಗ್ ಕೂಡ ಡಿಫ್ರೆನ್ಸ್ ಇರುವಂತದ್ದು. ಇದು ಎರಡನ್ನು ನೋಡಿ ಪೊಲೀಸರು ಕೂಡ ಒಂದಿಷ್ಟು ಗೊಂದಲಗಳಿರುವಂತದ್ದು. ಯಾರಾದ್ರೂ ಈ ರೀತಿಯಾಗಿ ಹತ್ಯೆಯನ್ನ ಮಾಡಿದ್ರಿಂದ ತಪ್ಪಿಸ್ಕೊಳ್ಳಿಕ್ಕೆ ಈ ರೀತಿಯಾಗಿ ಮಾಡಿರ್ಬೋದಾ, ಪೊಲೀಸರ ತನಿಖೆ ದಿಕ್ಕನ್ನು ತಪ್ಪಿಸ್ಲಿಕ್ಕೆ ಅಂತಕ್ರೈತರ ಮಾಡಿರ್ಬೋದು ಅಂತ ಅನುಮಾನಗಳಿರುವಂತದ್ದು. ಏನಲ್ಲಿ ಡೆತ್ ನೋಟ್ ಅದನ್ನು ಕೂಡ ವಶಪಡಿಸ್ಕೊಂಡು ಅವರು ಅದನ್ನ FSLಗೆ ಕಳಿಸ್ತಾರೆ. ಅಲ್ಲಿಂದ FSL ರಿಪೋರ್ಟ್ ಬಂದ ಬಳಿಕ ಆಕೆಯ ಹ್ಯಾಂಡ್ ರೈಟಿಂಗು ಮತ್ತು ಡೆತ್ ನೋಟ್ ನಲ್ಲಿ ಇರುವಂತಹ ಹ್ಯಾಂಡ್ ರೈಟಿಂಗು ಮ್ಯಾಚ್ ಆಗುತ್ತಾ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗತ್ತೆ. ಸೊ ಅದಕ್ಕೆ ಅಲ್ಲಿಗೆ ಕೊಟ್ಟಿರುವಂತದ್ದು. ಮತ್ತೊಂದು ಕಡೆ ಯುವತಿ ಆ ರೀತಿಯಾಗಿ ಅಂದ್ರೆ ತಾನೇ ಆತ್ಮಹತ್ಯೆ ಮಾಡ್ಕೊಂಡು ಕೂಡ ಸಾಕಷ್ಟು ಪ್ರಕರಣಗಳನ್ನು ಆ ರೀತಿಯಾಗಿ ಕುಯ್ದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಯಾರಾದ್ರೂ ಹತ್ಯೆಯನ್ನ ಮಾಡಿರ್ಬೋದಾ ಅಂತ ಅನುಮಾನಗಳು ಇರುವಂತದ್ದು ಸಾಕಷ್ಟು. ಸೊ ಇದು ಪೊಲೀಸರು ಸದ್ಯದ ಮಟ್ಟಿಗೆ ಏನು ಆರೋಪಿಯನ್ನ ಪತ್ತೆಯನ್ನು ಮಾಡ್ಲಿಕ್ಕೆ ವಿಶೇಷ ತಂಡವನ್ನು ರಚನೆ ಮಾಡ್ಕೊಂಡಿದ್ದಾರೆ. ಮತ್ತು ಇಡೀ ಏರಿಯಾ ಅಂದ್ರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಏನು ಬೃಂದಾವನ ಲೇಔಟ್ ಏನಿದೆ ಅಲ್ಲಿ ಇರುವಂತ ಎಲ್ಲಾ CC ಕ್ಯಾಮ್ರಾಗಳನ್ನ ಈಗಾಗಲೇ ಪರಿಶೀಲನೆ ನಡೆಸ್ತಾ ಇರುವಂತದ್ದು. DVR ಅನ್ನು ಎತ್ಕೊಂಡು ಹೋಗಿರುವಂತದ್ದು, 100ಕ್ಕೂ ಹೆಚ್ಚು DVR ಅನ್ನ ಎತ್ಕೊಂಡೋಗಿ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಆದ್ರೆ ಇನ್ನೂ ಕೂಡ ಅಲ್ಲಿ ಯಾವುದೇ ಮೂವ್ಮೆಂಟ್ ಆಗಿರುವಂತದ್ದು, ಯಾರೋ ಬಂದು ಹತ್ಯೆಯನ್ನು ಮಾಡೋದ್ರ ಬಗ್ಗೆ ಯಾವುದೇ ರೀತಿಯ ಸುಳಿವು ಪತ್ತೆ ಆಗಿಲ್ಲ. ಹೀಗಾಗಿ ಪೊಲೀಸರಿಗೂ ಕೂಡ ಈ ಪ್ರಕರಣ ಒಂದು ಹಂತದಲ್ಲಿ ಕ್ಲಿಷ್ಟಕರ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕಂದ್ರೆ ಹಿಂದೆ ಕೂಡ ಯಾವುದೇ ರೀತಿಯ ಈಕೆ ಡಿಪ್ರೆಷನ್ ಹೋಗಿದ್ದಾಗ್ಲಿ ಇಲ್ಲ ಆತ್ಮಹತ್ಯೆಗೆ ಯತ್ನಿಸಿದಾಗ್ಲಿ ಈ ರೀತಿ ಯಾವುದೇ ರೀತಿಯೂ ಕೂಡ ಇಲ್ಲ. ತುಂಬಾ ಗಟ್ಟಿ ಇತ್ತಿ ಹುಡುಗಿ ಅಂತ ಕೂಡ ಅವರ ಪರಿಚಯಸ್ಥರು ಇರ್ಬೋದು, ಅವರ ತಾಯಿಯವರು ಇರ್ಬೋದು, ಎಲ್ಲರೂ ಕೂಡ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಹೀಗಾಗಿ ಪೊಲೀಸರು ಆ ನಿಟ್ಟಿನಲ್ಲಿ ಏನಾಗಿರ್ಬೋದು, ಶಾಲೆ ಇರ್ಬೋದು, ಕಾಲೇಜ್ ಇರ್ಬೋದು, ಆಕೆ ಓಡಾಡುವ ಏರಿಯಾಗಳಿರ್ಬೋದು, ಫ್ರೆಂಡ್ಸ್ಗಳಿರ್ಬೋದು, ಇವರೆಲ್ಲರೂ ಕೂಡ ಕರೆದು ಒಂದೊಂದೇ ರೀತಿಯಲ್ಲಿ ಎನ್ಕ್ವೈರಿಯನ್ನ ಮಾಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪೊಲೀಸರ ತನಿಖೆ ನಂತರವಷ್ಟೇ ಆ ಯುವತಿಯ ಹತ್ಯೆಗೆ ಸತ್ಯಾಸತ್ಯ ಏನು ಮತ್ತು ನಿಜವಾದ ಕಾರಣ ಏನು ಅನ್ನೋದು ಬಹಿರಂಗಗೊಳ್ಳಬೇಕಾಗಿದೆ. ದಶರಥ್, ಎಸ್, ಥ್ಯಾಂಕ್ ಯು ಸಂತೋಷ್ ನಿಮ್ಮಲ ಮಾಹಿತಿಗೆ.